ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 44 ಸೈಜಲ್ಲಿರುವ ನೈಟಿಯ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನೈಟಿ ಸ್ಟಿಚ್ ಮಾಡಲಿಕ್ಕೆ ನಾನಿಲ್ಲಿ 3 ಮೀಟ್ರ್ ಕಾಟನ್ ಬಟ್ಟೆ ತಗೊಂಡಿರೋದು. ಫಸ್ಟಿಗೆ ನಾನೀಗ ಈ ಥರ ಬಿಡಿಸ್ತಾ ಇದ್ದೀನಿ. ಫುಲ್ಲಾಗಿ ಬಿಡಿಸೋದಿಲ್ಲ, ಇದು ಆಲ್ರೆಡಿ ಎರಡಾಗಿ ಮಡಚಿರೋ ಬಟ್ಟೆ. ನಂತರ ನಾನು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ಥರ 4 ಆಗಿ ಫೋಲ್ಡ್ ಮಾಡಬೇಕು. ಈ ಥರ 4 ಆಗಿ ಫೋಲ್ಡ್ ಮಾಡಿದ ನಂತರ ನಮಗೆ ನೈಟಿಯ ಲೆಂತ್ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ ನೈಟಿ ಬಟ್ಟೆಗೆ ಎಷ್ಟು ಲೆಂತ್ ಸಿಗುತ್ತೋ ಆ ಲೆಂತ್ ಪೂರ್ತಿ ತೆಗಿತಾ ಇದ್ದೀನಿ. ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಮಾರ್ಕ್ ಮಾಡ್ಬೋದು. 56 ಇಂಚು ನಾನು ಇದರಲ್ಲಿ ಲೆಂತ್ ಮಾರ್ಕ್ ಮಾಡ್ತಾ ಇರೋದು. ಇನ್ನು ಈ ಥರ ಕರೆಕ್ಟಾಗಿ ಇಟ್ಟ ನಂತರ ನಮಗೆ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ. ನಾನಿಲ್ಲಿ 3 ಇಂಚು ನೆಕ್ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋದು ಫಸ್ಟಿಗೆ ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ ನೆಕ್ ಲೆಂತ್ ನಾನೀಗ 5.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ನೆಕ್ ಲೆಂತು. ನಂತರ ನಮಗೆ ನೆಕ್ ಈ ಥರ ಫಸ್ಟಿಗೆ ಸ್ಕ್ವೇರ್ ಆಗಿ ಮಾರ್ಕ್ ಮಾಡ್ಕೊಳ್ಳುವ. ಈ ಥರ ಸ್ಕ್ವೇರ್ ಆಗಿ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ 1 ಇಂಚು ಮೇಲೆಗೆ ಮಾರ್ಕ್ ಮಾಡಿದ ನಂತರ ಸ್ವಲ್ಪ ಕ್ರಾಸ್ ಆಗಿ ಈ ಥರ ಮಾರ್ಕ್ ಮಾಡಬೇಕು. ಇನ್ನು ಶೋಲ್ಡ್ರ್ ಮಾರ್ಕ್ ಮಾಡ್ಕೊಳ್ಳುವ. ನಾನಿಲ್ಲಿ 4 ಇಂಚು ಶೋಲ್ಡ್ರ್ ತೆಗೊಳ್ತಾ ಇದ್ದೀನಿ. ನಂತರ ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಬೇಕು. 7.5 ಇಂಚು ನಾನಿಲ್ಲಿ ಆರ್ಮೋಲ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ 1/4 ಇಂಚು ಮಾರ್ಕ್ ಮಾಡಿದ ನಂತರ ಆರ್ಮೋಲ್ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಮಗೆ ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳುವ. ನಾನಿಲ್ಲಿ 11 ಇಂಚು ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 1 ಇಂಚು ಹೊಲಿಗೆ ಅಂಶ ತಗೊಳ್ತಾ ಇರೋದು. ನಂತರ ಇಲ್ಲಿಂದ ಕೆಳಗಿಗೆ ಶೇಪ್ ಲೆಂತ್ 9 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. 9 ಇಂಚು ಮಾರ್ಕ್ ಮಾಡಿದ ನಂತರ ಅಲ್ಲನ್ನು ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ. 10.5 ಇಂಚು ಬಿಡ್ತು ಪ್ಲಸ್ 1 ಇಂಚು ಹೊಲಿಗೆ ಅಂಶ ತಗೊಳ್ಬೇಕು. ನಂತರ ಮೇಲಿಂದ ಕೆಳಗಿಗೆ ಹಿಪ್ ಲೆಂತ್ ಮಾರ್ಕ್ ಮಾಡಬೇಕು. ನಾನೀಗ 21 ಇಂಚಲ್ಲಿ ಹಿಪ್ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಅಲ್ಲನ್ನು ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ. ಅಲ್ಲಿ ಬಿಡ್ತು 11.5 ಇಂಚು ನಾನೀಗ ತಗೊಳ್ತಾ ಇರೋದು. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ನಂತರ ಸೈಡ್ ಈ ಥರ ಮಾರ್ಕ್ ಮಾಡಬೇಕು. ಇನ್ನು ನಮಗೆ ಸ್ಲೀವ್ಸ್ನ ಅಳತೆ ಮಾರ್ಕ್ ಮಾಡ್ಕೊಳ್ಳುವ. ಈ ಸೈಡಿಂದ ಮಾರ್ಕ್ ಮಾಡಬೇಕು. ನಾನೀಗ ಸ್ಲೀವ್ಸ್ನ ಲೆಂತ್ ಟೋಟ್ಲು ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 7 ಇಂಚು ತಗೊಳ್ತಾ ಇದ್ದೀನಿ. ಸ್ಲೀವ್ಸ್ನ ಕೆಳಗಿನ ಸೈಡ್ ಲೂಸು 6.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಮಾರ್ಕ್ ಮಾಡ್ಬೋದು. ನಂತರ ಮೇಲೆ ಸೈಡಲ್ಲಿ 2 ಇಂಚು ಆ್ಯಡ್ ಮಾಡಿ 8.5 ಇಂಚು ಮಾರ್ಕ್ ಮಾಡಬೇಕು. ಇಲ್ಲಿಂದ ಕೆಳಗಿಗೆ 3 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನಂತರ ನಾವು ಸಾಧಾರಣವಾಗಿ ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡ್ತೀವೋ ಆ ರೀತಿಯಲ್ಲೇ ಮಾರ್ಕ್ ಮಾಡಬೇಕು. ಪ್ಲಸ್ ಈ ಸೈಡಲ್ಲಿ 1 ಇಂಚು ಹೊಲಿಗೆ ಅಂಶ ಆ್ಯಡ್ ಮಾಡಬೇಕು. ಕೆಳಗಿನ ಸೈಡಲ್ಲೂ 1 ಇಂಚು ಹೊಲಿಗೆ ಅಂಶ ಆ್ಯಡ್ ಮಾಡಬೇಕು. ಈ ಥರ ಸ್ಲೀವ್ಸು ನಾನೀಗ ಮಾರ್ಕ್ ಮಾಡಿದ್ದೀನಿ. ಇನ್ನು ನಮಗೆ ಇದನ್ನು ಕಟ್ ಮಾಡ್ಕೊಳ್ಳುವ. ಸ್ಲೀವ್ಸ್ ಕಟ್ ಮಾಡಿ ಆದ ಮೇಲೆ ನಮಗೆ ನೈಟಿಯ ಆರ್ಮೋಳು ಮತ್ತು ಸೈಡು ಎಲ್ಲ ಕಟ್ ಮಾಡ್ಕೊಳ್ಬೇಕು. ಇನ್ನು ಈ ಸೈಡಲ್ಲಿ ಈ ಥರ 4 ಪೀಸು ಬರುತ್ತೆ ನೋಡಿ, ಅದನ್ನು ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಒಂದು ಸೈಡು ನಾನೀಗ ಸ್ಟ್ರೈಟಾಗಿ ಕಟ್ ಮಾಡ್ತೀನಿ. ಇದರ ಬಿಡ್ತು ನಾನು 4 ಇಂಚು ತಗೊಳ್ತಾ ಇದ್ದೀನಿ. ಇದರಲ್ಲಿ 4 ಪೀಸ್ ಇರೋದರಲ್ಲಿ 1 ಪೀಸು ನಮಗೆ ಫ್ರಂಟಲ್ಲಿ ಸಿಬ್ ಇಡೋದು ಕವರ್ ಮಾಡಲಿಕ್ಕೆ ಬೇಕು, ಮತ್ತು 3 ಪೀಸ್ ಇರೋದು ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕು. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳುವ. ಇಲ್ಲಿ ನಾವು ಆರ್ಮೋಲ್ ಕಟ್ ಮಾಡಿದ್ದೀವಲ್ಲ, ಅಲ್ಲಿ ಸ್ವಲ್ಪ ಈ ಥರ ಪೀಸು ಸಿಗುತ್ತೆ. ಅಲ್ಲಿಂದ 1.25 ಇಂಚ್ ಅಗಲದಲ್ಲಿ ಈ ಥರ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಬೇಕು. 4 ಕ್ರಾಸ್ ಪೀಸ್ ಇದೆ ಇದರಲ್ಲಿ. ಇನ್ನು ಈ ನೈಟಿ ಬಟ್ಟೆಯನ್ನು ಈ ಥರ ಇಟ್ಟ ನಂತರ ಈ ಮೇಲೆ ಸೈಡು ಕ್ಲೋಸ್ಡ್ ಆಗಿರೋದು ಕಟ್ ಮಾಡಿ ಓಪನ್ ಮಾಡ್ಕೊಳ್ಳುವ. ಫ್ರಂಟ್ ಸೈಡು ಹಾಗೂ ಬ್ಯಾಕ್ ಸೈಡು ಸಪ್ರೇಟ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಫ್ರಂಟ್ ಪೀಸನ್ನು ಕರೆಕ್ಟಾಗಿ ಎರಡಾಗಿ ಮಡಚಿಟ್ಟ ನಂತರ ನೆಕ್ ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವೋ ಆ ರೀತಿ ಕಟ್ ಮಾಡ್ಕೊಳ್ಳುವ.
ಇನ್ನು ಬ್ಯಾಕ್ ಪೀಸನ್ನು ತೆಗಿಬೇಕು. ಬ್ಯಾಕ್ ಪೀಸನ್ನು ಫಸ್ಟಿಗೆ ಎರಡಾಗಿ ಮಡಚಿ ಇಡಬೇಕು. ಎರಡಾಗಿ ಮಡಚಿ ಇಟ್ಟ ನಂತರ ನಮಗೆ ಫಸ್ಟಿಗೆ ನೆಕ್ ವಿಡ್ತ್ 3 ಇಂಚು ಮಾರ್ಕ್ ಮಾಡ್ಕೊಳ್ಳುವ. ಫ್ರಂಟ್ ನೆಕ್ಕಿಗೆ ನಾವು ಎಷ್ಟು ನೆಕ್ ವಿಡ್ತ್ ತೆಕ್ಕೊಂಡಿದ್ದೀವೋ ಅಷ್ಟೇ ತೆಕ್ಕೊಳ್ಬೇಕು. ನಂತರ ನಾನು ನೆಕ್ ಲೆಂಗ್ತು 5 ಇಂಚು ಬ್ಯಾಕಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ ರೌಂಡಾಗಿ ಮಾರ್ಕ್ ಮಾಡಿದ ಮೇಲೆ ಕಟ್ ಮಾಡ್ಕೊಳ್ಬೇಕು. ಈಗ ಈ ಸಿಂಪಲ್ ಆಗಿರುವ ನೈಟಿಗೆ ಬೇಕಾಗಿರೋ ಕಟ್ಟಿಂಗ್ ಆಗಿದೆ. ಇನ್ನು ನಮಗಿದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನು ಕಟ್ ಮಾಡಿರುವ ಈ 3 ಪೀಸನ್ನು ತೆಗಿತಾ ಇದ್ದೀನಿ. ಒಂದು ಪೀಸನ್ನು ಆಚೆಗೆ ಇಡಬೇಕು. ಅದಾದ ನಂತರ ನಮಗೆ ಈ 3 ಪೀಸನ್ನು ಹೊರ ಸೈಡ್ ಇಟ್ಟು ಒಳ ಸೈಡಲ್ಲಿ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಿಕೊಳ್ಳುವ. ಈ ಥರ 2 ಪೀಸಸ್ ಸ್ಟಿಚ್ ಮಾಡಿದ್ದೀನಿ. ನಂತರ ನಾನು ಈ ಥರ ಇಟ್ಟು ಈ ಸೈಡು ಸ್ಟ್ರೈಟ್ ಇಲ್ಲ, ಹಾಗಾಗಿ ಸ್ಟ್ರೈಟ್ ಆಗಿ ಕಟ್ ಮಾಡಿ ಇನ್ನೊಂದು ಪೀಸ್ ಇದೆಯಲ್ಲ ಅದನ್ನು ಇದಕ್ಕೆ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಈ ಸ್ಟಿಚ್ ಮಾಡಿರುವ ಪೀಸನ್ನು ಈ ಥರ ಇಡಬೇಕು. ನಂತರ ಕರೆಕ್ಟ್ ಸೆಂಟ್ರ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಈ ನೈಟಿಯ ಫ್ರಂಟ್ ನೆಕ್ಕಿನ ಒಳ ಸೈಡಿಗೆ ನಾವು ಈಗ ಸ್ಟಿಚ್ ಮಾಡಿರುವ ಪೀಸ್ ಇದೆಯಲ್ಲ ಅದರ ಹೊರ ಸೈಡ್ ಇಡಬೇಕು. ಹೊರ ಸೈಡ್ ಇಟ್ಟ ನಂತರ ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಬೇಕು. ಈ ಥರ ಕರೆಕ್ಟಾಗಿ ಇಟ್ಟ ನಂತರ ಪಿನ್ ಮಾಡ್ಕೊಳ್ಳಿ. ನೆಕ್ ಬಿಡ್ತು ಲೆಂಗ್ತ್ ಎಲ್ಲ ಕರೆಕ್ಟಾಗಿ ಬರುವ ರೀತಿಯಲ್ಲಿ ನೋಡಿಕೊಂಡು ಪಿನ್ ಮಾಡ್ಕೊಳ್ಬೇಕು. ಆಚೆ ಈಚೆ ಆಗಬಾರ್ದು. ನಂತರ ನಾನಿಲ್ಲಿ ಹೊರ ಸೈಡಲ್ಲಿ ಒಂದು 1/4 ಇಂಚು ಬಿಟ್ಟು ನೆಕ್ ಕರೆಕ್ಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಸ್ಟಿಚ್ ಮಾಡಿ ಸೂಜಿ ಕುತ್ತಿ ನಿಲ್ಲಿಸಬೇಕು. ಅದಾದ ನಂತರ ಈ ಥರ ನೆಕ್ಕಿನ ಸೆಂಟ್ರಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಅಲ್ಲಿ ಕೂಡ ಸೂಜಿ ಕುತ್ತಿ ನಿಲ್ಲಿಸಿ ನಂತರ ಈಚೆ ಸೈಡಿಗೆ ಲೆಫ್ಟ್ ಸೈಡಿಗೆ ಈ ಥರ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಿ ಅಲ್ಲಿ ಸೂಜಿ ಕುತ್ತಿ ನಿಲ್ಲಿಸಬೇಕು. ನಂತರ ಪುನಃ ಮೇಲೆಗೆ ಸ್ಟಿಚ್ ಮಾಡಬೇಕು. ನಾವು ನೆಕ್ ಯಾವ ರೀತಿ ಮಾರ್ಕ್ ಮಾಡಿದೀವೋ ಆ ರೀತಿಯಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಇದರನ್ನು ಈ ಸೆಂಟ್ರಲ್ ಎಕ್ಸ್ಟ್ರಾ ಬರೋ ಪೀಸನ್ನು ಕಟ್ ಮಾಡ್ಕೊಳ್ಳುವ. ಈ ಥರ 1/4 ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಳಿ. ಈ ಥರ ಎಕ್ಸ್ಟ್ರಾ ಇರೋ ಪೀಸನ್ನು ಕಟ್ ಮಾಡಿದ ನಂತರ ಈ ಥರ 3 ಸೈಡಿಗೂ ಒಂದು ಚಿಕ್ಕ ಕಟ್ಟಿಂಗ್ ಕೊಡಿ. ಅದಾದ ನಂತರ ಈ ಪೀಸನ್ನು ಹೊರ ಸೈಡಿಗೆ ಈ ಥರ ಇಟ್ಟು ನೆಕ್ಕಿನ ಅಲ್ಲಿ ಒಂದು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಿಕೊಳ್ಳುವ. ನಾವು ಯಾವ ರೀತಿ ನೆಕ್ ಮಾರ್ಕ್ ಮಾಡಿದೀವೋ ಅದೇ ರೀತಿಯಲ್ಲೇ ಸ್ಟಿಚ್ ಮಾಡಬೇಕು. ನಾವು ಫಸ್ಟಿಗೆ ಸ್ಟಿಚ್ ಮಾಡಿದ್ದೀವಲ್ಲ ಅದೇ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ನನಗೆ 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇರೋದು. ಈ ಥರ ಸ್ಟಿಚ್ ಮಾಡಿ ಆದ ಮೇಲೆ ನಮಗೆ ಈ ಬಟ್ಟೆಯ ಸೈಡಲ್ಲಿ ಇಲ್ಲಿಂದ ಮೇಲೆಗೆ ಒಂದು 3 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಮೇಲೆ ಸೈಡಿಗೂ 3 ಇಂಚು ಮಾರ್ಕ್ ಮಾಡಬೇಕು. ಈ ಸೈಡಿಗೂ 3 ಇಂಚು ಮಾರ್ಕ್ ಮಾಡಬೇಕು. ಅದೇ ಥರನೇ ಈಚೆ ಸೈಡು ಕೂಡ 3 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಈ ಪೀಸಿನ ಸೈಡು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನಾನು 1/4 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದರ ಸೈಡಲ್ಲಿ ಸ್ಟಿಚ್ ಬೀಳಬೇಕು, ಆ ಥರ ಸ್ಟಿಚ್ ಮಾಡಬೇಕು. ಇಲ್ಲಿ ತನಕ ಸ್ಟಿಚ್ ಮಾಡಿದ ನಂತರ ನಾವು ಈ ಮಾರ್ಕ್ ಮಾಡಿದ 3 ಇಂಚ್ ಇದೆಯಲ್ಲ ಅಲ್ಲಿ ಬಟ್ಟೆ ಈ ಥರ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಇಲ್ಲಿ ಸೂಜಿ ಕುತ್ತಿ ನಿಲ್ಲಿಸಬೇಕು. ಅದಾದ ನಂತರ ಈ ಥರ ನಾವು ಮಾರ್ಕ್ ಮಾಡಿದ ಅಲ್ಲಿ ಮಡಚಿ ಇಟ್ಟಿರುವ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಕೆಳಗಿನ ಸೈಡು ಕೂಡ ಒಂದು 1/4 ಇಂಚು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಸೈಡ್ ಎತ್ತುವಾಗ ಅಲ್ಲಿ ಸೂಜಿ ಕುತ್ತಿ ನಿಲ್ಲಿಸಿ ನಂತರ ಸ್ಟ್ರೈಟಾಗಿ ಸ್ಟಿಚ್ ಮಾಡಿದ ನಂತರ ಈ ಸೈಡು ಕೂಡ 3 ಇಂಚು ಮಾರ್ಕ್ ಮಾಡಿದರನ್ನು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಬೇಕು. ನಿಮಗೆ ಕರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತಲ್ಲ ಯಾವ ರೀತಿ ಅಂತ, ಅದೇ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೋಡಿ ಫ್ರಂಟ್ ನೆಕ್ ಕರೆಕ್ಟಾಗಿ ಸ್ಟಿಚ್ ಮಾಡಿ ಆಗಿದೆ. ಇನ್ನು ನಮಗೆ ಜಿಬ್ ಇಡಲಿಕ್ಕೆ ಬೇಕಾಗಿರೋದು ಮಾರ್ಕ್ ಮಾಡಿಕೊಳ್ಳುವ. ನಾನೀಗ ಕರೆಕ್ಟ್ ಸೆಂಟ್ರಲ್ಲಿ ಒಂದು 6 ಇಂಚು ಜಿಬ್ ಇಡಲಿಕ್ಕೆ ಬೇಕಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಕಟ್ ಮಾಡಿ ಓಪನ್ ಮಾಡಬೇಕು. ನಿಮಗೆ ಜಿಬ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಇಡಬೇಕಂತಿಲ್ಲ.
ಈ ಥರ ಕಟ್ ಮಾಡಿದ್ದೀನಿ. ಇನ್ನು ನಮಗೆ ಜಿಬ್ಬನ್ನು ತೆಗೊಳ್ಳುವ. ಈ ಥರ ಚಿಕ್ಕ ಸಿಬ್ಬು ನಾನು ತೆಕ್ಕೊಂಡಿರೋದು, ನೈಟಿಗೆ ಇಡುವ ಸಿಬ್ಬು. ಅದಾದ ನಂತರ ಸಿಬ್ಬನ್ನು ಫಸ್ಟಿಗೆ ಈ ಥರ ಓಪನ್ ಮಾಡಬೇಕು. ಈ ಥರ ಓಪನ್ ಮಾಡಿದ ನಂತರ ನಾವೀಗ ನೈಟಿ ಕಟ್ ಮಾಡಿರುವ ಇಲ್ಲಿ ಒಂದು 1/4 ಇಂಚು ಈ ಥರ ಮಡಚಿದ ನಂತರ ಸಿಬ್ಬಿನಲ್ಲಿ ಸಿಬ್ಬು ಮತ್ತು ಈ ಬಟ್ಟೆ ಒಂದು 1/4 ಇಂಚು ಡಿಫ್ರೆನ್ಸ್ ಬರುವ ರೀತಿಯಲ್ಲಿ ಇಟ್ಟು ಸ್ಟಿಚ್ ಮಾಡಬೇಕು. ಫಸ್ಟಿಗೆ ಒಮ್ಮೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಈ ಥರ 1/4 ಇಂಚು ಮಡಚಿ 1/4 ಇಂಚು ಡಿಫ್ರೆನ್ಸ್ ಬರೋ ರೀತಿಯಲ್ಲಿ ಇಟ್ಟು ಸ್ಟಿಚ್ ಮಾಡಬೇಕು. ನಮಗೆ ರೆಡಿಮೇಡ್ ನೈಟಿ ಎಲ್ಲ ನೋಡಿದರೆ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಾದರೆ ಓಲ್ಡ್ ನೈಟಿಯಲ್ಲಿದ್ದರೆ ಆ ಓಲ್ಡ್ ನೈಟಿ ನೋಡಿದರೂ ಗೊತ್ತಾಗುತ್ತೆ ಜಿಬ್ಬು ಮತ್ತು ಬಟ್ಟೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಈ ಥರ ಸ್ಟಿಚ್ ಮಾಡುವಾಗ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಸ್ಟಿಚ್ ಮಾಡಿ ಸೂಜಿ ಕುತ್ತಿ ನಿಲ್ಲಿಸಬೇಕು. ಅದಾದ ನಂತರ ಈಚೆ ಸೈಡಿಗೂ ಒಂದು 1/4 ಇಂಚು ಈ ಥರ ಒಳ ಸೈಡಿಗೆ ಮಡಚಿದ ನಂತರ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಬಟ್ಟೆ ಲೆಂಗ್ತ್ ಹೆಚ್ಚು ಕಡಿಮೆ ಆಗಬಾರ್ದು, ಕರೆಕ್ಟಾಗಿ ಸಿಕ್ಕಬೇಕು. ಆ ಥರ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿ ಲಾಸ್ಟಿಗೆ ನಾನೀಗ ಲಾಕ್ ಮಾಡಿದ್ದೀನಿ. ಇನ್ನು ನಮಗೆ ಜಿಬ್ ಕವರ್ ಮಾಡಲಿಕ್ಕೆ ಬೇಕಾಗಿರೋ ಬಟ್ಟೆಯನ್ನು ತೆಗೊಳ್ಳುವ. ಈ ಥರ ನಾನೀಗ ಮಡಚಿ ಇಟ್ಟ ನಂತರ ಇದನ್ನು ಒಂದು 3.5 ಇಂಚು ಬಿಡ್ತು ಸಿಗೋ ರೀತಿಯಲ್ಲಿ ಕಟ್ ಮಾಡಿದ್ದೀನಿ. ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡಿದ್ದೀನಿ. ಸ್ಟ್ರೈಟಾಗಿ ಕಟ್ ಮಾಡಿದ ನಂತರ ಮೇಲೆ ಸೈಡಲ್ಲಿ ಒಂದು 3/4 ಇಂಚು ಈ ಥರ ಮಡಚಬೇಕು. ನಂತರ ಪುನಃ ಈ ಥರ ಎರಡಾಗಿ ಮಡಚಿದ ನಂತರ ಈ ನೈಟಿಯ ರೈಟ್ ಸೈಡಲ್ಲಿ ಈ ಪೀಸ್ ಇಟ್ಟು ಫಸ್ಟಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಒಂದು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಜಿಬ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ತನಕ ಸ್ಟಿಚ್ ಮಾಡಬೇಕು. ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಇರೋದು ನಾನು ಕಟ್ ಮಾಡಿದ್ದೀನಿ 1 ಇಂಚು ಬಿಟ್ಟ ನಂತರ. ಆ 1 ಇಂಚನ್ನು ನಾನು ಈ ಥರ ಮಡಚಿದ್ದೀನಿ. ನಂತರ ಅಲ್ಲಿ ಲಾಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇನ್ನು ಈ ಪೀಸನ್ನು ಈ ಥರ ಇಟ್ಟ ನಂತರ ಇದರ ಮೇಲೆ ಸೈಡಲ್ಲಿ ಸೈಡಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಸೂಜಿ ಕುತ್ತಿ ನಿಲ್ಲಿಸಬೇಕು. ಅದಾದ ನಂತರ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಪುನಃ ಮೇಲೆಗೆ ಸ್ಟ್ರೈಟಾಗಿ ಸ್ಟಿಚ್ ಮಾಡಿ ನಂತರ ಅಲ್ಲಿಂದ ಸೂಜಿ ಕುತ್ತಿ ನಿಲ್ಲಿಸಿದ ನಂತರ ಈ ಥರ ಸ್ಟಿಚ್ ಮಾಡಿ ಸ್ಟಿಚ್ ಕ್ಲೋಸ್ ಮಾಡಿ. ಈಗ ಫ್ರಂಟ್ ಪೀಸ್ನ ಸ್ಟಿಚಿಂಗ್ ಎಲ್ಲ ಆಗಿದೆ. ಇನ್ನು ನಮಗೆ ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಕ್ರಾಸ್ ಪೀಸನ್ನು ಫಸ್ಟಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ನಾನು ಕ್ರಾಸ್ ಪೀಸು ಕರೆಕ್ಟಾಗಿ ಜಾಯಿಂಟ್ ಮಾಡೋ ವಿಡಿಯೋ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆಗ ನೀವು ಯಾರಾದರೂ ನೋಡದಿದ್ದರೆ, ನಿಮಗೆ ಗೊತ್ತಿಲ್ಲ ಅಂದರೆ ಒಮ್ಮೆ ವಿಡಿಯೋ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ನಾನು ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾನೀಗ 3 ಕ್ರಾಸ್ ಪೀಸನ್ನು ಈ ಥರ ಜಾಯಿಂಟ್ ಮಾಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಕ್ರಾಸ್ ಪೀಸ್ ಆಗಿರುವ ಕಾರಣ ನಮಗೆ 3 ಬೇಕಾಗುತ್ತೆ. ಅದಾದ ನಂತರ ನಾನೀಗ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಈ ಎಕ್ಸ್ಟ್ರಾ ಬರೋ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಳ್ಳುವ. ನಂತರ ನಮಗೆ ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಅದಾದ ನಂತರ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸ್ ಈ ಥರ ಹಾಫ್ ಮಡಚಿ ನಂತರ ಎಕ್ಸ್ಟ್ರಾ ಬರೋ ಕ್ರಾಸ್ ಪೀಸೆಲ್ಲ ಕಟ್ ಮಾಡ್ಕೊಳ್ಳಿ. ಹಾಫ್ ಮಡಚಿದ ನಂತರ ಅರ್ಧ ಇಂಚು ಬಿಟ್ಟು ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳ್ಬೇಕು. ಆಚೆ ಸೈಡು ಶೋಲ್ಡ್ರ್ ಕೂಡ ಇದೇ ರೀತಿಯಲ್ಲೇ ಜಾಯಿಂಟ್ ಮಾಡ್ಕೊಳ್ಳಿ. ಶೋಲ್ಡ್ರಿಗೆಲ್ಲ 2 ಸ್ಟಿಚ್ ಹಾಕ್ಕೊಳ್ಬೇಕು. ಶೋಲ್ಡ್ರ್ 2 ಜಾಯಿಂಟ್ ಮಾಡಿ ಆದಮೇಲೆ ನಮಗೆ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸು ಈ ಥರ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ನಾನೀಗ ಬ್ಯಾಕ್ ನೆಕ್ ಕರೆಕ್ಟಾಗಿ ಸ್ಟಿಚ್ ಮಾಡಿ ತೆಕ್ಕೊಂಡಿದ್ದೀನಿ. ಇನ್ನು ನಮಗೆ ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಶೋಲ್ಡ್ರನ್ನ ಸೆಂಟರ್ಗೆ ಸ್ಲೀವ್ಸಿನ ಸೆಂಟರ್ ಕರೆಕ್ಟಾಗಿ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳಿ. ಇದೇ ಥರನೇ ಆಚೆ ಸ್ಲೀವ್ ಕೂಡ ಸ್ಟಿಚ್ ಮಾಡಿದ್ದೀನಿ. ನಂತರ ನಮಗೆ ನೈಟಿಯ ಸೈಡು ಜಾಯಿಂಟ್ ಮಾಡ್ಕೊಳ್ಳುವ. ನಾನೀಗ ಕೈಯ ಲೂಸು 6.5 ಇಂಚು ಮಾರ್ಕ್ ಮಾಡಿದ ನಂತರ ಕೆಳಗಿಗೆ ಸೈಡಲ್ಲೆಲ್ಲ 1 ಇಂಚು ಹೊಲಿಗೆ ಅಂಶ ಬಿಟ್ಟ ನಂತರ ನೈಟಿ ಸೈಡು ಜಾಯಿಂಟ್ ಮಾಡ್ತಾ ಇದ್ದೀನಿ.
ಕೆಳಗಿನ ತನಕ 2 ಸೈಡು ಸ್ಟಿಚ್ ಮಾಡಿದ್ದೀನಿ. ಅದಾದ ನಂತರ ನಮಗೆ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ನಾನಿಲ್ಲಿ 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಫುಲ್ಲಾಗಿ ನಾನೀಗ ಸ್ಟಿಚ್ ಮಾಡಿದ್ದೀನಿ. ಫೈನಲಿ ನಮ್ಮ ನೈಟಿ ಈ ಥರ ಇದೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಸಿಬ್ ನೈಟಿ ಯಾರಿಗೂ ಸ್ಟಿಚ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ವಿಡಿಯೋ ಹೆಲ್ಪ್ಫುಲ್ ಆದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ವಿಡಿಯೋನ ಒಮ್ಮೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾಗ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ. ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಹಾಗಾದರೆ ಮಾತ್ರ ನಾನಿನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ವೀಡಿಯೋಸ್ನ ನೋಟಿಫಿಕೇಷನ್ ಸಿಗುತ್ತೆ. Thank you for watching.